Hi everyone, welcome back to my YouTube channel. How are you all? I hope you're all doing good. ನಾನಂತೂ ಸಿಕ್ಕದಾಗಿದ್ದೀನಿ. ID ಕಾರ್ಡ್ ಹಾಕ್ಕೊಂಡು ಆಫೀಸಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಲಾಸ್ಟ್ 15 ಡೇಸಿಂದ ಕಂಪ್ಲೀಟ್ಲಿ ಆಕ್ಯುಪೈಡ್, ಸಿಕ್ಕಾಬಟ್ಟೆ ಬಿಸಿ ಇದ್ದೀನಿ. ಯಾವುದಕ್ಕೂ ಟೈಮ್ ಸಿಗ್ತಾಯಿಲ್ಲ, ಬರೀ ಆಫೀಸ್ 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 ಹೋಮ್ ಆಫೀಸ್ ಹೋಮ್ ಅಷ್ಟೇ ನಡೀತಾ ಇದೆ. ಸೊ ಹಾಗಾಗಿ ಲಾಸ್ಟ್ ವೀಕ್ ನನ್ನ ಬ್ಲಾಗ್ ಕೂಡ ಪೋಸ್ಟ್ ಮಾಡೋಕ್ಕಾಗಲಿಲ್ಲ, ಏನೂ ಆಗಲಿಲ್ಲ. ಬಟ್ ಇವಾಗ ಆಫೀಸಲ್ಲಿ ಯಾಕೆ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಜಸ್ಟ್ ಇಂಟ್ರೋ ವೀಡಿಯೋ ಅಷ್ಟೇ. ಲಂಚ್ ಬ್ರೇಕಲ್ಲಿ ಇದ್ದೀನಿ. ಏನಪ್ಪ ಇವರು ಕೆಲಸ ಎಲ್ಲ ಮಾಡಲ್ಲ, ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ, ಅಂದ್ಕೊಂಡ್ರು ನನಗೆ ಪ್ರಾಬ್ಲಮ್ ಇಲ್ಲ. ಸೊ ಯಾಕೆ ವಿತ್ ID ಕಾರ್ಡ್ ಆಫೀಸ್ ಎನ್ವೈರ್ಮೆಂಟಲ್ಲಿ ಅಂತಂದರೆ, ಇವತ್ತು ನಾನು ಪೋಸ್ಟ್ ಮಾಡ್ತಾ ಇರೋದು ವ್ಲಾಗ್ ಬಂದು ಆಫೀಸ್ ರಿಲೇಟೆಡ್. ಏನು ಆಫೀಸ್ ರಿಲೇಟೆಡ್ ಅಂತಂದರೆ, ಮುಂಚೆ ನಂದು ಆಫೀಸಲ್ಲಿ ತೆಗೆದಿರೋ ವೀಡಿಯೋಸ್ ನೀವು ನೋಡಿರ್ತೀರ. ಇಫ್ ಯು ಆರ್ ಫಾಲೋಯಿಂಗ್ ಮೀ ರೆಗ್ಯುಲರ್ಲಿ ನೋಡಿರ್ತೀರ ನೀವು. ಸೊ ವಿವರ್ ಇನ್ ಡಿಫ್ರೆಂಟ್ ಬ್ಲಾಕ್. ನಾನು ಸೇಮ್ ಆಫೀಸಲ್ಲಿ ಆಲ್ಮೋಸ್ಟ್ 10 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ 10 ಇಯರ್ಸ್ ಆಲ್ಮೋಸ್ಟ್ 9 ಇಯರ್ಸ್ ಒಂದೇ ಆಫೀಸ್ ಬ್ಲಾಕಲ್ಲಿ ಇದ್ವಿ, ಅಂದರೆ ಡಿಫ್ರೆಂಟ್ ಬ್ಲಾಕ್. ಆ್ಯಂಡ್ ಇವಾಗ 1 ಮಂತ್ ಆಯಿತು ಆಲ್ಮೋಸ್ಟ್. ವಿವ್ ಕಮ್ ಟು ಅ ನ್ಯೂ ಆಫೀಸ್ ಸ್ಪೇಸ್, ಅಂದರೆ ಸೇಮ್ ಕ್ಯಾಂಪಸ್ ಒಳಗಡೆ ಇನ್ನೊಂದು ಬ್ಲಾಕಾಗಿ ಶಿಫ್ಟ್ ಆಗಿದ್ದೀವಿ ನಾವು, ಅಂದರೆ ನ್ಯೂ ಬ್ಲಾಕ್ಗೆ ಶಿಫ್ಟ್ ಆಗಿ ಬಂದಿದ್ದೀವಿ. ಸೊ ಅದು ಶಿಫ್ಟ್ ಆಗಬೇಕಾದ್ರೆ ನಾನು ಸುಮಾರು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ. ಲೈಕ್ ಸ್ವಲ್ಪ ಚಿಕ್ಕದಾಗಿ ಒಂದು ಪೂಜೆ ಎಲ್ಲ ಮಾಡಿ, ಅಂದರೆ ನಮ್ಮ ಟೀಮ್ ಮೆಂಬರ್ಸ್ ನಾವೆಲ್ಲ ಅಷ್ಟೇ ಸೇರಿಕೊಂಡು ಚಿಕ್ಕದಾಗಿ ಒಂದನ್ನು ಪೂಜೆ ಎಲ್ಲ ಮಾಡಿ ಆ್ಯಂಡ್ ಶಿಫ್ಟಿಂಗ್ ಎಲ್ಲ ಮಾಡಿದ್ವಿ. ಆ್ಯಂಡ್ ದೆನ್ ಕ್ಯಾಬಿನ್ ಸೆಟಪ್ಸ್ ಆ್ಯಂಡ್ ಆ ವರ್ಕ್ ಸ್ಪೇಸ್ ಸೆಟಪ್ ಹಾಗೆಲ್ಲ ಸ್ವಲ್ಪ ಹರಿಬರಿನಲ್ಲಿ ಬಂದಿದ್ದಕ್ಕೆ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡೋಕ್ಕಾಗಲಿಲ್ಲ. ಸೊ ವಿ ಹ್ಯಾಡ್ ಟು ಕಮ್, ಅಷ್ಟು ಅರ್ಜೆನ್ಸಿ ಇತ್ತು ಹಾಗಾಗಿ. ಸೊ ಆ ಪ್ರಾಸೆಸಲ್ಲಿ ನಾನು ಸುಮಾರು ಕ್ಲಿಪ್ಪಿಂಗ್ಸ್ ಎಲ್ಲ ರೆಕಾರ್ಡ್ ಮಾಡಿದ್ದೆ. ಆ್ಯಂಡ್ ಆಫ್ಕೋರ್ಸ್ ಐ ಲವ್ ಡಾಕ್ಯುಮೆಂಟಿಂಗ್ ಆ್ಯಂಡ್ ಐ ವಿಲ್ ಎನಿವೇ ಡೂ ದ್ಯಾಟ್. ಸೊ ರೆಕಾರ್ಡ್ ಮಾಡ್ಕೊಂಡಿದ್ದೆ ನಾನು. ಆ್ಯಂಡ್ ಎಡಿಟ್ ಮಾಡೋಕ್ಕೆ, ಪೋಸ್ಟ್ ಮಾಡೋಕ್ಕೆ ಯಾವುದಕ್ಕೂ ಟೈಮ್ ಸಿಕ್ಕಲಿಲ್ಲ. ಸೊ ಇವತ್ತು ನಿನ್ನೆ ಏನೋ ನಾನು ಎಡಿಟ್ ಮಾಡಿದೆ. ಸೊ ಅದನ್ನೇ ಇವತ್ತು ಪೋಸ್ಟ್ ಮಾಡೋಣ ಅಂತ. ಬಟ್ ಅದಕ್ಕೆ ಬಿಗಿನಿಂಗಲ್ಲಿ ಸ್ವಲ್ಪ ಇಂಟ್ರಡಕ್ಷನ್ ಕೊಡಬೇಕಲ್ವಾ, ಯಾವುದ್ರ ಬಗ್ಗೆ ವಿಡಿಯೋ ಅಂತ, ಅದಕ್ಕೆ ಇಲ್ಲಿ ಸ್ವಲ್ಪ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಆ ಪ್ರಾಸೆಸ್ ಎಲ್ಲ ನಾನು ರೆಕಾರ್ಡ್ ಮಾಡಿದೆ, ಡಾಕ್ಯುಮೆಂಟ್ ಮಾಡಿದ್ದೀನಿ. ಏನೇನಾಯಿತು ಸ್ಟಾರ್ಟಿಂಗಲ್ಲಿ ಪೂಜೆ, ಆಮೇಲೆ ಶಿಫ್ಟ್ ಮಾಡೋದು, ಆಮೇಲೆ ಏನದು ಕ್ಯಾಬಿನ್ ಸೆಟಪ್ ಇನಿಷಿಯಲಿ ಹೆಂಗಿತ್ತು, ಆಮೇಲೆ ಹೇಗಾಯಿತು, ಈಗ ಹೇಗಿದೆ ಅನ್ನೋ ಲೆವೆಲ್ವರೆಗೂ ಎಲ್ಲ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಸೊ ದಿಸ್ ವಿಡಿಯೋ ಇಸ್ ಅಬೌಟ್ ಮೂವಿಂಗ್ ಫ್ರಮ್ ಓಲ್ಡ್ ಆಫೀಸ್ ಸ್ಪೇಸ್ ಟು ದ ನ್ಯೂ ಆಫೀಸ್ ಸ್ಪೇಸ್. ಸೊ ಅವಾಗಿದ್ದಿದ್ದು ಅಂದರೆ ಓಲ್ಡ್ ಕ್ಯಾಬಿನ್ಸ್ದು ಪಿಕ್ಚರ್ಸ್ನ ಹತ್ರ ಇಲ್ಲ, ನೀವು ಫಾಲೋ ಮಾಡಿದರೆ ನೋಡಿರ್ತೀರ. ಇಲ್ಲಿಗೆ ಬಂದಾದಮೇಲೆ ಇರೋವಂಥ ವೀಡಿಯೋಸ್ ಮಾತ್ರ ಇದೆ, ಕ್ಲಿಪ್ಪಿಂಗ್ಸ್ ಮಾತ್ರ ಇದೆ. ಸೊ ಅದನ್ನು ದ ವಿಡಿಯೋ ಇಸ್ ಅಬೌಟ್ ದ್ಯಾಟ್. ಐ ಹೋಪ್ ಯು ವಿಲ್ ಎಂಜಾಯ್ ವಾಚಿಂಗ್ ಇಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ 1 ತಿಂಗಳ ಹಿಂದಕ್ಕೆ ಹೋಗೋಣ, ಏನೇನಾಯಿತು ಅಂತಂದ್ಬಿಟ್ಟು. ಸೊ ನಮ್ಮ ಡಿಪಾರ್ಟ್ಮೆಂಟ್ ಅವರು ಮಾತ್ರ ಸೇರಿ ಮಾಡಿರೋಂಥ ಪೂಜೆ ತುಂಬ ಚಿಕ್ಕದಾಗಿ, ತುಂಬ ಸಿಂಪಲ್ಲಾಗಿ ನಾವು ಅದನ್ನ ಅರೇಂಜ್ ಮಾಡ್ಕೊಂಡಿದ್ವಿ. ನಮ್ಮ ಸಂಸ್ಕೃತಿ ಪ್ರಕಾರ ಆಬ್ವಿಯಸ್ಲಿ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕೂ ಮುಂಚೆ, ಅಥವಾ ಯಾವುದೇ ಒಂದು ಈ ಥರ ಹೊಸ ಬಿಲ್ಡಿಂಗ್, ಹೊಸ ಮನೆ ಏನೇ ಇರಲಿ, ಅದಕ್ಕೂ ಮುಂಚೆ ಒಂದು ದೇವ್ರನ್ನ ನೆನೆಸ್ಕೊಳ್ಳೋದು, ಆಶೀರ್ವಾದ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ನಾವು ಅದನ್ನೇ ಮಾಡಿದ್ದು. तन्नो दीप महालक्ष्मी देवताये नम विद्यानमय ग्रीवमुपास्महे सरस्वती देवी समेत सर्वाभ्य देवताभ्यो नमः. प्रातः काले कदली फला, नारिकेल फला, काश्मीर फला, नारंग फला लड्डु निवेदनं निवेदयामि. निवेदनानन्तरे मध्यपानीयं समर्पयामि. हस्तयोः अर्घ्यं समर्पयामि. पादारविन्दयोः पाद्यं समर्पयामि. मुखे आचमनीयं समर्पयामि. ಬಾಳಿನ ತುದಿ ಮತ್ತು ಬೆಳೆದರ ತುದಿ ಸ್ವಲ್ಪ ಮುರಿದು ಸೇರಿರ್ತೀವಿ. ನಾವು ತುಂಬ ಸಿಂಪಲ್ಲಾಗಿ ಈ ಪೂಜೆ ಇಟ್ಕೊಂಡಿದ್ರು ಕೂಡ ಅಷ್ಟೇ ನೀಟಾಗಾಯಿತು, ತುಂಬ ಚೆನ್ನಾಗಾಯಿತು, ಎಲ್ಲರೂ ಖುಷಿ ಪಟ್ವಿ. ಆಮೇಲೆ ಪೋಸ್ಟ್ ಲಾಂಚ್ ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ಶಿಫ್ಟಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಇದು ನಾವು ಮಾಡಬೇಕಾಗಿಲ್ಲ, ಆಬ್ವಿಯಸ್ಲಿ ಫುಲ್ ಹೆಲ್ಪಿಂಗ್ ಹ್ಯಾಂಡ್ಸ್ ಆ್ಯಂಡ್ ಆಫೀಸ್ ಬಾಯ್ಸ್ ಎಲ್ಲರೂ ಇರ್ತಾರೆ. ಬಟ್ ಅದೊಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ನಾವು ಇವಾಗ ಹೊಸ ಮನೆಗೆ ಹೋಗಬೇಕು ಆದ್ರೂ ಕೂಡ ಇದೇ ಥರನೇ, ಅಥವಾ ಹೊಸದೇನಾದರೂ ಮಾಡಬೇಕಂದ್ರೆ ತುಂಬ ಎಕ್ಸೈಟ್ಮೆಂಟಲ್ಲಿ ಇರ್ತೀವಿ. ಆ್ಯಂಡ್ ನಾವೆಲ್ಲರೂ ಓವರ್ ಎಕ್ಸೈಟ್ ಆಗಿಬಿಟ್ಟಿದ್ವಿ ಅಂತಲೇ ಹೇಳ್ಬೋದು. ಅವ್ರಗಳ ಜೊತೆಗೆ ನಾವು ಕೂಡ ಸೇರಿಕೊಂಡು ಶಿಫ್ಟಿಂಗಲ್ಲಿ ಇನ್ವಾಲ್ವ್ ಆಗಿದ್ವಿ, ಹೆಲ್ಪ್ ಮಾಡಿದ್ವಿ, ಏನೇನು ಬೇಕು, ಏನೇನು ತೊಗೊಂಡು ಹೋಗಬೇಕು ಇಲ್ಲಿಂದ ಅಂತಂದು. ದಿಸ್ ಇಸ್ ಮೈ ಓಲ್ಡ್ ಆಫೀಸ್. ಆ್ಯಂಡ್ ನೋಡಿರ್ತೀರ ನೀವು ಮುಂಚೆ ಒಂದು ವ್ಲಾಗಲ್ಲಿ ಕೂಡ ಫಾಲೋ ಮಾಡಿದರೆ. ಸೊ ಎಷ್ಟು ಬೇಡದೇ ಇರೋಂಥ ಐಟಮ್ಸ್ ಎಲ್ಲ ಡಿಸ್ಕಾರ್ಡ್ ಮಾಡಿ ಏನೇನು ಬೇಕು ಅದನ್ನು ಮಾತ್ರ ತೊಗೊಂಡು ಲೈಕ್ ನ್ಯೂ ಬ್ಲಾಕಿಗೆ ಹೋದ್ವಿ. ಆ್ಯಂಡ್ ಆಬ್ವಿಯಸ್ಲಿ ಅದೇ ಅಲ್ವಾ ಮಾಡೋದು, ಹಳೆಯದೆಲ್ಲ ಬೇಡದೇ ಇರೋದೆಲ್ಲ ಯಾಕೆ ತೊಗೊಂಡು ಹೋಗಬೇಕು. ಸೊ ಅದರದ್ದು ಪ್ರಾಸೆಸ್ ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವತ್ತಿನ ದಿನ ಶಿಫ್ಟಿಂಗ್ ಆಗಿದ್ದು, ಅವತ್ತಿನ ದಿನ ಮಾಡೋ ಪ್ಲ್ಯಾನ್ ಇರಲಿಲ್ಲ.
ಒಳ್ಳೆ ದಿನ ಅಂತ ಅಂದ್ಕೊಂಡು ಟೈಮಿಂಗ್ ನೋಡಿಕೊಂಡು ಇಲ್ಲ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಶಿಫ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಬೇರೆ ಕೆಲಸ ಎಲ್ಲ ಬಿಟ್ಬಿಟ್ಟು ವಿ ಆಲ್ಸೋ ಗಾಟ್ ಇನ್ವಾಲ್ವ್ಡ್ ಇನ್ ಟು ಆ ಟೈಮಲ್ಲಿ ಶಿಫ್ಟ್ ಮಾಡೋ ಆ ಮೂಮೆಂಟಲ್ಲಿ ಸ್ವಲ್ಪ ಬೇಜಾರಾಯಿತು. ಯಾಕಂದರೆ 9 years ಆಲ್ಮೋಸ್ಟ್ ನಾನು ಸೇಮ್ ಬ್ಲಾಕಲ್ಲಿದ್ದೆ, ಸೇಮ್ ಕ್ಯಾಬಿನಲ್ಲಿದ್ದೆ ಆ್ಯಂಡ್ ಸೇಮ್ ಎನ್ವೈರ್ಮೆಂಟ್. ನನ್ನ ಟೀಮ್ ಕೂಡ ನನ್ನ ಜೊತೆ ಆಲ್ಮೋಸ್ಟ್ 5 years ಇದ್ದಾರೆ ಈಗಿರೋರೆಲ್ಲರೂ. ಎಲ್ರಿಗೂ ಒಂದು ಪಾಯಿಂಟ್ ಟೈಮಲ್ಲಿ ಆಫ್ಕೋರ್ಸ್ ಬೇಜಾರಾಯಿತು, ವಿಲ್ ಮಿಸ್ ದಿಸ್ ಪ್ಲೇಸ್ ಅಂತ ಅಂದ್ಬಿಟ್ಟು. ಅದೊಂಥರ ನಮಗೆ ಲಕ್ಕಿ ಪ್ಲೇಸ್ ಅಂತಲೇ ಇತ್ತು. ಬಟ್ ಸೊ ಹೊಸ ಜಾಗಕ್ಕೆ ಹೋಗೋದು ಅಂದಾಗ ಆಬ್ವಿಯಸ್ಲಿ ಈಕ್ವಲ್ ಆ್ಯಂಡ್ ಮೋರ್ ಎಕ್ಸೈಟ್ಮೆಂಟ್ ಕೂಡ ಡೆಫಿನೆಟ್ ಆಗಿತ್ತು. ಆ್ಯಂಡ್ ಇಟ್ಸ್ ಟೈಮ್ ಟು ಸೇ ಗುಡ್ ಬೈ ಟು ಮೈ ಓಲ್ಡ್ ಕ್ಯಾಬಿನ್, ಮೈ 9 years ಕ್ಯಾಬಿನ್ ಆ್ಯಂಡ್ ಗೆಟ್ ಇನ್ ಟು ದ ನ್ಯೂ ಒನ್. ಬಟ್ ಅನ್ಫಾರ್ಚುನೇಟ್ಲಿ ನಂದು ಕ್ಯಾಬಿನ್ ಮಾತ್ರ ರೆಡಿ ಆಗಿರಲಿಲ್ಲ. ಆಲ್ಮೋಸ್ಟ್ ಎಲ್ಲರದ್ದು ಅವ್ರದ್ದು ಆಫೀಸ್ ಸ್ಪೇಸ್ ಇರ್ಬೋದು, ಅವ್ರ ಸೀಟಿಂಗ್ ಎಲ್ಲ ಆಲ್ಮೋಸ್ಟ್ ಸೆಟ್ ಆಗಿತ್ತು. ನಂದು ವಾಸ್ ದ ಲಾಸ್ಟ್ ಕ್ಯಾಬಿನ್ ಟು ಗೆಟ್ ರೆಡಿ. ಆ್ಯಂಡ್ ಸ್ವಲ್ಪ ಏನೋ ಕನ್ಸರ್ನ್ಸ್ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಹಂಗೆ 1 week ಹಿಡೀತು ನನಗೆ ಕಂಪ್ಲೀಟಾಗಿ ಶಿಫ್ಟ್ ಆಗೋಕ್ಕೆ. ನಾನು ಅಲ್ಲಿ ಇಲ್ಲಿ ಹೋಗಿ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಬಟ್ ನನಗೇನು ಬೇಜಾರಿರಲಿಲ್ಲ, ಐ ಡೆಫಿನೆಟ್ಲಿ ಎಂಜಾಯ್ಡ್ ದ್ಯಾಟ್ ಪ್ರಾಸೆಸ್. ಸೊ ಇದು ನನ್ನ ಕ್ಯಾಬಿನ್ ಕರೆಂಟ್ ಸಿಚುವೇಶನ್, ಅಂದರೆ ಆವಾಗ ವೀಡಿಯೋ ತೆಗಿಬೇಕಾಗಿದ್ದಾಗ ಇರೋ ಸಿಚುವೇಶನ್. ಆ್ಯಂಡ್ ಅಲ್ಲಿ ಬಸ್ಸೆಲ್ಲ ಇದ್ದರು, ಎಲ್ಲರ ಹತ್ರನೂ ಯಾವ್ದ್ಯಾವ ಥಿಂಗ್ಸ್ ಎಲ್ಲೆಲ್ಲಿ ಇಡಬೇಕು, ಎಲ್ಲೆಲ್ಲಿ ಅರೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಡ್ವೈಸ್ ಮಾಡ್ತಾಯಿದ್ದೆ. ಬಟ್ ಎನಿವೇ ಇಟ್ಸ್ ಅ ಗುಡ್ ಡೇ ಅಂತ ಅಂದ್ಕೊಂಡು ನಾನು ಒಳಗಡೆ ಹೋದೆ, ಸ್ವಲ್ಪ ತಲೆ ಇದ್ಬಿಟ್ಟು. ಆಮೇಲೆ ಜಾಗನೇ ಇಲ್ಲದೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದೆ. ನನ್ನ ಟೇಬಲ್ ಕೂಡ ರೆಡಿ ಆಗಿರಲಿಲ್ಲ. ಮೀನ್ ವೈಲ್ ನನ್ನ ಟೀಮ್ ಮೆಂಬರ್ಸ್ ಎಲ್ಲ ಅವ್ರವ್ರ ಥಿಂಗ್ಸ್ ಎಲ್ಲ ತೊಗೊಂಡು ಫುಲ್ ಎಕ್ಸೈಟ್ಮೆಂಟಲ್ಲಿ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ರು. ಆವತ್ತಿನ ದಿನ ಆ್ಯಕ್ಚುಲಾಗಿ ನಾವು ಪ್ರೊಡಕ್ಟಿವ್ ಆಗಿ ಯಾವುದು ಕೆಲಸನೇ ಮಾಡಿಲ್ಲ, ಫುಲ್ ಇದರಲ್ಲೇ ಇನ್ವಾಲ್ವ್ ಆಗಿಬಿಟ್ಟಿದ್ವಿ. ಸೊ ಆವಾಗ ವೀಡಿಯೋ ತೆಗಿಬೇಕಾದ್ರೆ ನಾನು ಅಂದ್ಕೊಂಡಿರಲಿಲ್ಲ ಪೋಸ್ಟ್ ಮಾಡ್ತೀನೋ ಇಲ್ವಾ ಏನೋ ಅಂತ ಅಂದ್ಬಿಟ್ಟು, ಇರಲಿ ಯಾವುದಕ್ಕೂ ನೋಡೋಣ ಅಂತ ಅಂದ್ಬಿಟ್ಟು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಬಟ್ ಇವಾಗ ನೋಡಿದ್ರೆ ನಂಗೆ ಖುಷಿ ಆಗ್ತದೆ, ಎಷ್ಟು ಸಿಲ್ಲಿಯಾಗಿ, ಎಷ್ಟು ಚೈಲ್ಡಿಶ್ ಆಗಿ ಕೂಡ ಬಿಹೇವ್ ಮಾಡಿದ್ವಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಒಬ್ಬರು ಅವತ್ತು ಟೀಮ್ ಮೆಂಬರ್ ಸ್ವೀಟ್ ತಂದಿದ್ರು ಮನೆಯಿಂದ. ಶಿಫ್ಟ್ ಮಾಡೋ ಪ್ಲ್ಯಾನ್ ಏನು ಇರಲಿಲ್ಲ, ಪೂಜೆ ಆಗಿದ್ದು ಬೇರೆ ದಿನ, ಈ ಶಿಫ್ಟಿಂಗ್ ನಡೆದಿದ್ದೆ ಬೇರೆ ದಿನ. ಆ್ಯಂಡ್ ಅದು ಒಳ್ಳೆ ದಿನ ಆಯಿತು ಅನಿಸುತ್ತೆ. ಶಿ ಹ್ಯಾಡ್ ಗಾಟ್ ಸ್ವೀಟ್ಸ್. ಆ್ಯಂಡ್ ನಾವು ಅಲ್ಲಿಗೆ ಬಂದಿದ್ದಕ್ಕೂ ಆ್ಯಂಡ್ ಸ್ವೀಟ್ಸ್ ತಿನ್ನೋಕ್ಕೂ ಇಸ್ ಲೈಕ್ ಒಳ್ಳೆ ಒಂದು ದಿನ ಸ್ವೀಟ್ ತಿಂದಂಗೆ ಆಯಿತು ಅಂತ ಇತ್ತು ನಮಗೆಲ್ಲ. ಸೊ ಅದನ್ನು ಅವತ್ತು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅಲ್ಲಿಗೆ ಅವತ್ತಿನ ದಿನ ಮುಗ್ದಿತ್ತು. ಆ್ಯಂಡ್ ಇದು ಅಗೇನ್ ಅನದರ್ ಡೇ ಆಲ್ಮೋಸ್ಟ್ ಈ ಸಿಚುವೇಶನಿಗೆ ಬಂದಿತ್ತು ನನ್ನ ಕ್ಯಾಬಿನ್ ಅವಸ್ಥೆ. ಬಟ್ ರೆಡಿ ಆಗಿರಲಿಲ್ಲ. ನಾನು ಆಲ್ರೆಡಿ ಹೇಳ್ದಂಗೆ 1 week ಅರೌಂಡ್ ಇಟ್ ಟುಕ್ ಟೈಮ್ ಟು ಕಂಪ್ಲೀಟ್ ಮೈ ಎಂಟೈರ್ ಸೆಟಪ್. ಸೊ ಅಲ್ಲಿವರೆಗೂ ನಾನು ಆಪೋಸಿಟಲ್ಲಿರೋ ಬೋರ್ಡ್ ರೂಮಲ್ಲಿ ಕೂತ್ಕೊಂಡು ವಿ ವರ್ ಜಸ್ಟ್ ಡೂಯಿಂಗ್ ಆ ವರ್ಕ್. ಮ್ಯಾನೇಜರ್ ಆಲ್ಸೋ, ಹೀಸ್ ಮೈ ಮ್ಯಾನೇಜರ್, ಅವ್ರದ್ದು ಕೂಡ ಕ್ಯಾಬಿನ್ ಕಂಪ್ಲೀಟಾಗಿ ಸೆಟಪ್ ಆಗಿರಲಿಲ್ಲ. ಸೊ ವಿ ಬೋತ್ ಸ್ಯಾಟ್ ಹಿಯರ್ ಆ್ಯಂಡ್ ವಿ ಜಸ್ಟ್ ಕ್ಯಾರಿಡ್ ಆನ್ ವಿತ್ ಅವರ್ ವರ್ಕ್ಸ್. ಬಟ್ ಎಲ್ಲಿ ಜಾಗ ಇದೆ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಿ ಅಂತ ಹೇಳಿಬಿಟ್ಟಿದ್ರು ನಮಗೆ ಮ್ಯಾನೇಜ್ಮೆಂಟ್. ಸೊ ಏನೂ ಹೇಳಂಗಿರಲಿಲ್ಲ. ಆಮೇಲೆ ಅದು ಕ್ಲೀನಿಂಗ್ ಕೆಲಸ ಆ್ಯಂಡ್ ಆಲ್ ದಿಸ್ ವಾಸ್ ಗೋಯಿಂಗ್ ಆನ್ ಎವ್ರಿ ಸಿಂಗಲ್ ಡೇ. ಇದೇನೇ ನಡೀತಾ ಇತ್ತು. ನನಗೆ ಪೇಷನ್ಸೇ ಇರಲಿಲ್ಲ. ಆಮೇಲೆ ಇಲ್ಲ ನನ್ನ ಕ್ಯಾಬಿನ್ ಬೇಗ ಸೆಟ್ ಆಗಬೇಕು ಅಂತ ಅಂದ್ಬಿಟ್ಟು ಫುಲ್ ಇರಿಟೇಟ್ ಮಾಡ್ತಾಯಿದ್ದೆ ನಾನು. ಆ್ಯಂಡ್ ದಿಸ್ ಇಸ್ ಅಗೇನ್ ಅದರ್ ಡೇ. ಅಲ್ಲಿವರೆಗೂ ಆಲ್ಮೋಸ್ಟ್ ಒಂದು ಲೆವೆಲ್ಗೆ ನನ್ನ ಕ್ಯಾಬಿನ್ ಸೆಟಪ್ ಆಯಿತು ಈವ್ನಿಂಗ್ ಆಗಸ್ಟಲ್ಲಿ. ಆ್ಯಂಡ್ ತುಂಬ ಪೇಷನ್ಸಿಂದ ನಾನು ವೆಯ್ಟ್ ಮಾಡಿದ್ದೆ, ಬಿಕಾಸ್ ಐ ವಾಸ್ ದ ಒನ್ ವಾಸ್ ಮೋರ್ ಎಕ್ಸೈಟೆಡ್ ಟು ಟೇಕ್ ದಿಸ್ ಸ್ಪೇಸ್. ಬಿಕಾಸ್ ನನ್ನ ಆ ಕ್ಯಾಬಿನ್ಗೂ ಈ ಕ್ಯಾಬಿನ್ಗೂ ಲೈಕ್ ತುಂಬಾ ಡಿಫ್ರೆನ್ಸ್ ಇದೆ. ದಿಸ್ ಇಸ್ ಲೈಕ್ ವೇ ಮೋರ್ ಬ್ಯೂಟಿಫುಲ್ ಆ್ಯಂಡ್ ವೆರಿ ಬಿಗರ್. ಆ್ಯಂಡ್ ಅದಕ್ಕೆ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಸೊ ಆಲ್ ದಿಸ್ ಹ್ಯಾಪಿಂಡ್. ನಂದು ಅಲ್ಲೇ ಇದ್ದಿದ್ದು ಪ್ಲಾನ್ಸ್ ಓಲ್ಡ್ ಕ್ಯಾಬಿನಲ್ಲಿತ್ತು ಈ ಪ್ಲಾನ್ಸ್ ಎಲ್ಲ. ಸೊ ಹಾಗೆ ಎಲ್ಲನೂ ಅಲ್ಲಿಂದ ತೊಗೊಂಡು ಬಂದು ಒಂದೊಂದೇ ಅರೇಂಜ್ ಮಾಡ್ಕೊತಾ ಇದ್ವಿ. ನನ್ನ ಟೀಮ್ ಮೆಂಬರ್ಸ್ ಎಲ್ಲರೂ ನಂಗೆ ಹೆಲ್ಪ್ ಮಾಡಿದ್ರು. ಅವ್ರದ್ದೆಲ್ಲ ಸೆಟ್ ಆಗಿತ್ತಲ್ವ, ನನ್ನ ಲಾಸ್ಟಲ್ಲಿ ಆಗಿದ್ದಲ್ಲ. ಸೊ ಎಲ್ಲರೂ ನಂಗೆ ಹೆಲ್ಪ್ ಮಾಡಿದರು. ಸೊ ಆಲ್ಮೋಸ್ಟ್ ಇದು ಫೈನಲ್ ಲುಕ್. ಇನ್ನು ಅದಾದಮೇಲೆ ಸೈಡ್ಸಲ್ಲಿ ಸ್ಟಿಕ್ಕರ್ಸ್ ಮತ್ತು ಬ್ಯಾಕ್ ಸೈಡಲ್ಲಿ ಬ್ಲೈಂಡ್ಸ್ ಎಲ್ಲ ಬಂದಿದೆ. ಅದು ಸ್ವಲ್ಪ ಟೈಮ್ ಆಯಿತು ತೊಗೊಳಕ್ಕೆ. ಅದು ಕ್ಲಿಪ್ಪಿಂಗ್ ಇದೆ ಫುಲ್ ಸೆಟಪ್ ಆದಮೇಲೆ ಹೇಗೆ ಅಂತ. ಸೊ ದಿಸ್ ಇಸ್ ಲೈಕ್ ಆಲ್ಮೋಸ್ಟ್ ದ ಫೈನಲ್. ಆ್ಯಂಡ್ ಈ ಸಲ ನಮ್ಮ ಈ ಬ್ಲಾಕ್ ಇರೋದು ವೆರಿ ನಿಯರ್ ಟು ದ ಪಾರ್ಕಿಂಗ್. ಜಸ್ಟ್ ಪಾರ್ಕ್ ಮಾಡಿ ಒಳಗಡೆ ಹಂಗೆ ಬರ್ಬೋದು, 2 minutesಲ್ಲಿ ಒಳಗಡೆ ಬಂದುಬಿಡ್ಬೋದು. ಓಲ್ಡ್ ಸ್ಪೇಸ್ ಬಂದು ಪಾರ್ಕಿಂಗಿಂದ 100 meters ಆ ಕಡೆ ಲಾಸ್ಟ್ವರೆಗೂ ನಡ್ಕೊಂಡು ಹೋಗಬೇಕಾಗಿತ್ತು ನಮಗೆ. ಇದು ನಮಗೆ ತುಂಬ ಈಸಿ ಟು ಗೆಟ್ ಇನ್. ಲೇಟ್ ಆಗಲ್ಲ ಇದ್ದರೆ ಬಂದುಬಿಟ್ಟು ಲಾಗಿನ್ ಮಾಡ್ಬೋದು. ಅದನ್ನೇ ಮಾಡ್ತಾಯಿದ್ದೀವಿ. ಸೊ ದಿಸ್ ಇಸ್ ಮೈ ಕ್ಯಾಬಿನ್. ದಿಸ್ ಇಸ್ ಹೌ ಇಟ್ ಲುಕ್ ಲೈಕ್. ಆಲ್ಮೋಸ್ಟ್ ಎಲ್ಲ ಆದಮೇಲೆ ಸ್ಟಿಕರಿಂಗ್ ಮತ್ತು ಬ್ಲೈಂಡ್ಸ್ ಎಲ್ಲ ಇನ್ನೂ ಹಾಕಿರಲಿಲ್ಲ. ಅದ್ರದ್ದು ನಾನು ಕ್ಲಿಪ್ಪಿಂಗ್ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಹೌ
ಬ್ಯೂಟಿಫುಲ್ ಇಸ್ ದಿಸ್ ಅಲ್ಲ. ನನಗಂತೂ ತುಂಬಾ ಖುಷಿ ಆಯಿತು. ಇದನ್ನು ನೋಡಿ ನೀವು ಕೂಡ ಹೇಳಿ ಹೇಗಿದೆ ನನ್ನ ಕ್ಯಾಬಿನ್ ಸ್ಪೇಸ್ ಸೆಟಪ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ನೋ ಯುವರ್ ಒಪಿನಿಯನ್ ಆಲ್ಸೋ. ಸೊ ಈಗ ಆಲ್ಮೋಸ್ಟ್ ನಂದು ಆಫೀಸ್ ಟೂರ್ ಮಾಡೋಣ. ಆಫೀಸ್ ಟೂರ್ ಅಂದರೆ ಜಸ್ಟ್ ನಮ್ಮ ಡಿಪಾರ್ಟ್ಮೆಂಟ್ ಮಾತ್ರ. ಆಬ್ವಿಯಸ್ಲಿ ಫುಲ್ ಕ್ಯಾಂಪಸ್ ತೋರಿಸ್ಬೇಕಂದ್ರೆ ಏನೊಂದು 10 ಬ್ಲಾಗ್ ಮಾಡಬೇಕು, ಅಷ್ಟು ದೊಡ್ಡ ಇದೆ. ಸೊ ನಮ್ಮ ಎಂಟ್ರೆನ್ಸ್, ರಿಸೆಪ್ಷನ್ ಏರಿಯಾ ಆ್ಯಂಡ್ ವೇಟಿಂಗ್ ಲಾಂಜ್ ಆ್ಯಂಡ್ ಯಾ ನೋಡೋಣ ಒಂದೊಂದಾಗಿ ಹೇಗಿದೆ ಅಂತ. ಫಸ್ಟ್ ಕ್ಯಾಬಿನ್ ಬಂದು ಇಸ್ ಆಫ್ ಮೈ ಮ್ಯಾನೇಜರ್, ಈ ಥರ ಇದೆ. ಇಟ್ಸ್ ಲೈಕ್ ಹ್ಯೂಜ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ವೆರಿ ನೈಸ್. ಆಮೇಲೆ ಸೆಕೆಂಡ್ ಅಕೌಂಟ್ಸ್, ಅದಾದಮೇಲೆ ಕ್ಯಾಬಿನ್ಸ್. ದೀಸ್ ಆರ್ ಲೈಕ್ ಕೌನ್ಸಿಲಿಂಗ್ ಕ್ಯಾಬಿನ್ಸ್. ನಮಗೆ ಯಾರು ಬೇಕಾದರೂ ಯುಟಿಲೈಸ್ ಮಾಡ್ಕೋಬೋದು, ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಬಂದಾಗ ಕೂತು ಮಾತಾಡ್ಸೋದಕ್ಕೆ. ಆ್ಯಂಡ್ ದಿಸ್ ಇಸ್ ಮೈ ಕ್ಯಾಬಿನ್, ನೀವು ಆಲ್ರೆಡಿ ನೋಡಿದ್ದೀರಲ್ವಾ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಬ್ಯೂಟಿಫುಲ್ ಕ್ಯಾಬಿನ್. ಈ ಕ್ಲಿಪ್ಪಿಂಗ್ ನಾನು ತೆಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ಸೈಡ್ ಗ್ಲಾಸಲ್ಲೆಲ್ಲ ಸ್ಟಿಕ್ಕರಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಅದು ನಾನು ಫುಲ್ಲಾಗಿ ತೋರಿಸ್ತೀನಿ. ಆ್ಯಂಡ್ ನಾನು ಯಾವತ್ತೂ ನನ್ನ ಆಫೀಸ್ ಬಗ್ಗೆ ಅಥವಾ ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅಂತ ಎಲ್ಲೂ ನಾನು ಇಂಟ್ರಡ್ಯೂಸ್ ಮಾಡ್ಕೊಂಡಿರಲಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡಿರಲಿಲ್ಲ. ಸೊ ಜಸ್ಟ್ ಇನ್ ಕೇಸ್ ಇಫ್ ಯು ವಾಂಟ್ ಟು ನೋ, ನಾನು ವರ್ಕ್ ಮಾಡ್ತಿರೋದು ಸೀನಿಯರ್ ಮ್ಯಾನೇಜರ್ ಆಗಿ ಇಂಜಿನಿಯರಿಂಗ್ ಕ್ಯಾಂಪಸಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಸೊ ಅಷ್ಟು ಸಾಕು ಅಂದ್ಕೊಂಡಿದ್ದೀನಿ. ಸೊ ಇವಾಗ ನನ್ನ ಕಂಪ್ಲೀಟ್ ಕ್ಯಾಬಿನ್ ಈ ಥರ ಕಾಣಿಸುತ್ತೆ. ಹಿಂದ್ಗಡೆ ಬ್ಲೈಂಡ್ಸ್ ಆ್ಯಂಡ್ ಆನ್ ದ ಸೈಡ್ಸ್ ಸ್ಟಿಕ್ಕರ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ. ಸೊ ಒಂದು ಕಾಸಿ ಲುಕ್ ಥರ ಇದೆ ನನ್ನ ಕ್ಯಾಬಿನ್. ಆ್ಯಂಡ್ ಇದು ಬಂದು ನನ್ನ ಟೀಮ್ ಮೆಂಬರ್ಸ್ ಕೂತ್ಕೊಳ್ಳೋಂಥ ಸ್ಪೇಸ್, ನನಗೆ ಈಸಿಯಾಗಿ ಆಕ್ಸೆಸ್ ಆಗೋಕ್ಕೆ. ಈಗ ಈ ಗ್ಲಾಸಲ್ಲೆಲ್ಲ ಸನ್ ಶೀಲ್ಡ್ ಪ್ರೊಟೆಕ್ಷನ್ ಹಾಕಿದ್ದಾರೆ. ಸೊ ಇಟ್ಸ್ ನೈಸ್ ಆ್ಯಂಡ್ ಮೋರ್ ಬ್ಯೂಟಿಫುಲ್. ನಾವು ಇವಾಗಿರೋ ಕ್ಲಿಪ್ಪಿಂಗ್ ಅಲ್ಲ, ಅದು ಅವಾಗ ತೊಗೊಂಡಿದ್ದು. ಇದು ಬಂದು ವೈಸ್ ಪ್ರೆಸಿಡೆಂಟ್ಸ್ ಕ್ಯಾಬಿನ್. ಇಲ್ಲೂ ಸುಮಾರು ಚೇಂಜಸ್ ಆಗಿದೆ ಆ್ಯಂಡ್ ಇವಾಗ ಇನ್ನೂ ಬ್ಯೂಟಿಫುಲ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇದು ಬಂದು ಡಿಗ್ರಿ ಟೀಮ್ ಡಿಪಾರ್ಟ್ಮೆಂಟ್ ಕೂರೋಂಥ ಸ್ಪೇಸ್ ಇದು. ಆ್ಯಂಡ್ ಅಗೇನ್ ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್, ಹೊರಗಡೆಯಿಂದ ಒಂದು ಆಕ್ಸೆಸ್ ಇದೆ ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ ಬರೋದಕ್ಕೆ. ವಾಕ್ ಇನ್ ಸ್ಪೇಸ್ ಕೂಡ ಇದೆ. ಅಂದರೆ ಒಂದು ಮಿನಿ ವೇಟಿಂಗ್ ಲಾಂಜ್. ಆ್ಯಂಡ್ ಈ ಕಡೆ ಸೈಡಲ್ಲಿ ಬೋರ್ಡ್ ರೂಮ್ ಇದೆ. ದಿಸ್ ಆ ಬೋರ್ಡ್ ರೂಮ್, ಅದು ಕೂಡ ಅವಾಗಿನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಆ್ಯಂಡ್ ದಿಸ್ ಇಸ್ ಅಗೇನ್ ಅನ್ ಅದರ್ ಆಫೀಸ್ ಸ್ಪೇಸ್ ಫಾರ್ ಡಿಫ್ರೆಂಟ್ ಅದರ್ ಟೀಮ್ಸ್ ಟು ಸೆಟ್. ಪಕ್ಕದಲ್ಲಿ ಆ ಡೋರ್ ಕಾಣಿಸ್ತಾ ಇರೋದು ಪ್ಯಾಂಟ್ರಿ ಆ್ಯಂಡ್ ವಾಶ್ರೂಮ್ ಏರಿಯಾ. ಸೊ ಇಷ್ಟಿದೆ ಇವಾಗ ನಮ್ಮ ಆಫೀಸ್ ಸ್ಪೇಸ್. ಸೊ ಅಷ್ಟೇ, ವಿಡಿಯೋ ಮುಗೀತು. ನಾನು ಈಗ ಆಫೀಸ್ ಟೋನ್ ಅಂತಲೇ ಇದಕ್ಕೆ ಹೆಸರಿಡಬೇಕು ಅನಿಸುತ್ತೆ ತಮ್ನೇಲಲ್ಲಿ. ಹಂಗೆ ಅಂದ್ಕೊಂಡು ನಾನು ವೀಡಿಯೋ ಮಾಡಿರಲಿಲ್ಲ. ಶಿಫ್ಟಿಂಗ್ ಟೈಮಲ್ಲಿ ಓಕೆ ನನ್ನ ಮೆಮರಿಗೆ ಬೇಕು ಅಂತ ಅಂದ್ಬಿಟ್ಟು ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದು. ಈಗ ನೋಡಿದ್ರೆ ಅದಕ್ಕೆ ಆಫೀಸ್ ಟೂರ್ ಅಂತಲೇ ತಮ್ನೇಲ್ ಇಡಬೇಕು ಅನಿಸುತ್ತೆ. ಆ್ಯಂಡ್ ಯಾ, ಸೊ ನನಗೊಂದು ಮೆಮೊರಿ ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ದ್ಯಾಟ್. ಅಷ್ಟೇ. ಸೊ that's about it in this video. I really hope you guys enjoyed watching it, and see you in the next one. Until then, bye bye, take care, and lots of love. ಆ್ಯಂಡ್ ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿದ್ದೀರಾ, ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್, ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.